ಸ್ವಿಮ್ಮಿಂಗ್ ಪೂಲ್ ಬಿದ್ದು ಓದಾಡ್ತಾ ಇರೋದು ಇವಾಗ. ಅದರಲ್ಲಿ 2-3 ಜನ ಅಟ್ಲೀಸ್ಟ್ ತಿಂತಿದ್ರು. ನಾನು ರೇಂಜಿಗೆ ಜನ ಅವ್ರೆ ಅಂದ್ರೆ ಜಪ್ಪಯ್ಯ ಅಂದ್ರೆ ಅಲ್ಲಿ ಹೋಗಲ್ಲ. ರಾವಿಶಿಂಗ್ ರಿಟ್ರೀಟಿಗೆ ಅಪಾಯಿಂಟ್ ಆಗಿದ್ದಾಳೆ ಇವಳು ಸ್ವಿಮ್ ಕೋಚ್ ಆಗಿ. ಅವನಿಗೆ ಸರ್ಪ್ರೈಸ್ ಪ್ಲಾನ್ ಮಾಡಿದ್ದೀನಿ, ಬಟ್ ಹೇಳಕ್ಕಾಗ್ತಾ ಇಲ್ಲ. ಕನ್ನಡ ಬರುತ್ತಾ? ಓ ಅಕ್ಕ, ಇದೆಷ್ಟು ಇದು ದೇವ್ರನೇ ಗೊತ್ತಿಲ್ಲ. ಹಂಗೆ ಅವರಿಂದನೇ ಫಾಲೋ ಮಾಡ್ಕೊಂಡು ಹೋಗ್ಬಿಟ್ಟಿದ್ದೀನಿ. ಇವಳು ಏನಾದ್ರು ಅಲ್ಲಿ ಬಟ್ ಮಧ್ಯಾಹ್ನ ಬೇಜಾನ್ ಕೋಪ ಬಂತು. ತಾಲಿ ಕಟ್ಟಿದ ಒಂದು ಬೆಸ್ಟ್ ಮೆಮೊರಿ. ಎಷ್ಟಾಗ್ಲಿ? ಒಂದು ಹಾಕಿ ಸರ್ ನನಗೆ. ಓ ನಾವು ಮಸ್ತ್ ಎಂಜಾಯ್. ಬೇಕಾದ್ರೆ ನೀನು ತಿಂತೀಯಲ್ಲ. ಈ ಲೈಫ್ ಗಾಡಿ ಪಂಚರೇ ಆಗೋಗಿದೆ. ಆನಿವರ್ಸರಿ ರಕ್ಷಿತಾ. ಏನು ಸ್ಪೆಷಲ್ ಇವತ್ತು? ಏನೂ ಇಲ್ಲ. ಯಾಕೆ? ನಂಗೆ ಏನು ಕೊಡಿಸ್ತೀಯಾ? ಏನೂ ಇಲ್ಲ. ಯಾಕೆ? ಯಾಕೆ ನೀನ್ ನಂಗೆ ಏನ್ ಕೊಡಿಸ್ತೀಯ? ನಿಂಗೇನೋ ಕೊಡಿಸ್ತೀನಿ ನಾನು. ನಂಗೇನು ಇಲ್ಲ. ನಿನ್ಗೇನ್ ಬೇಕು? ಕಾಸು ಬೇಕಲ್ಲಮ್ಮ, ಪೈಸಾ ಇಲ್ಲಲ್ಲಮ್ಮ. ಆಯ್ತಲ್ಲಮ್ಮ, ಸುಳ್ಳು ಕೇಳ್ತೀಯಮ್ಮ. ಇವತ್ತು ಆನಿವರ್ಸರಿ, ನಮ್ದು ಫಸ್ಟ್ ಇಯರ್ ಆನಿವರ್ಸರಿ. ಆಕ್ಚುಲಿ 5th ಇಯರ್ ಅದು ಲವ್ ಆನಿವರ್ಸರಿ. ಅವಾಗ ಇನ್ನು ಮೇಗೆ ಇದು ವೆಡ್ಡಿಂಗ್ ಆನಿವರ್ಸರಿ. ಸೊ ಫಸ್ಟ್ ಇಯರ್ ವೆಡ್ಡಿಂಗ್ ಆನಿವರ್ಸರಿ. ನೋಡೋಣ ಇವತ್ತು ಹೆಂಗೆ ಹೋಗುತ್ತೆ ಅಂತ. ಆಗ್ತೀವಿ, ಹೊರಡ್ತಾ ಇದ್ದೀವಿ ಇವಾಗ ನಾಷ್ಟಕ್ಕೆ. ಸೈರಸ್ ನಮ್ಗೆ ಆನಿವರ್ಸರಿಗೆ ವಿಶ್ ಮಾಡ್ದ. ಆಗೋಯ್ತು. ನೀನು ಸ್ಪೆಕ್ಸ್ ತಗೋ. ಆಲ್ಮೋಸ್ಟ್ ಇನ್ನೇನು ತಲುಪ್ತಾ ಇದ್ದೀವಿ ರೆಸಾರ್ಟಿಗೆ. ಫುಲ್ ಬೇಗ ಬೇಗ ಎಲ್ಲ ರೆಡಿ ಆಗ್ಬಿಟ್ಟು ಹೊರಟ್ವಿ ನಾವು. ಲೇಟ್ ಆಗುತ್ತೆ. 1 PM ಚೆಕ್-ಇನ್ ಇರೋದು. ರಾವಿಶಿಂಗ್ ರಿಟ್ರೀಟ್ಗೆ ತಲುಪಿದ್ದೀವಿ. ಅಲ್ಲಿ ಒಳಗಡೆ ಹಾಕಂತ ಹೇಳ್ತಾ ಇದ್ದೀನಿ. ನನ್ನ ಗಾಡಿನ ತೊಗೊಬಂದು ಇಲ್ಲೇ ಹಾಕ್ದಾನು. ಇಲ್ಲಿ ಡೇ ಔಟ್ಗೆ ಬಸ್ಸೇ ಬಂದಿದೆ. ಇಲ್ಲಿಂದಲೇ ತೋರಿಸಿದ್ರಿ. 3-4 ಬಸ್ ಇದೆ, ಬೇಜಾನ್ ಗಾಡಿಗಳಿದೆ. ಒಳ್ಳೆ ಪ್ರಾಪರ್ಟಿಲಿ ಮಾಡಿದ್ದಾರೆ, ಒಳ್ಳೆ ಸ್ಪೇಷಿಯಸ್ ಆಗಿ. ನಾವು ಓನ್ಲಿ ಓಕೆ. ಇದು ಕೋಲ್ಡ್ ವಾಟರ್ ಎಲ್ಲ ಬೇಕಿತ್ತು, ಎಲ್ಲಿ ಸಿಗುತ್ತೆ? ಕಾಲ್ ಮಾಡಲಾ? ಓಕೆ. ಹಿಂಗಿದೆ ಒಳಗಡೆ ಎಂಟ್ರಿ ಆದ ತಕ್ಷಣ. ಇದು ರಿಸೆಪ್ಷನ್ನು ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಇದೆಲ್ಲ ಕೂರಕ್ಕೆ ಜಾಗ ಇದೆ, ಚೆನ್ನಾಗಿದೆ. ನೈಟು ಚೆನ್ನಾಗಿರುತ್ತೆ. ಹೆವಿ ಬಿಸಿಲು ಅಂದರೆ ಬಿಸಿಲು. ಇದು ಯಾವುದೋ ಫೋಟೋ ಬೂತ್ ಇದೆ. ಇದು ಲೈಟ್ ಹಾಕಿದ್ಮೇಲೆ ಚೆನ್ನಾಗಿರುತ್ತೆ. ಈಗ ಜಸ್ಟ್ ಎಂಟ್ರಿ ಆಗ್ತಾಯಿದ್ದೀವಿ. ನೋಡೋಣ ಹೆಂಗಿದೆ ರೂಮ್ಸ್ ಎಲ್ಲ ಅಂತ. ನಾವು ಯೂಸ್ ಮಾಡೋದೆ. ಸೊ ಎಸ್, ಈ ಥರ ರೂಮ್ ಬುಕ್ ಮಾಡಿದ್ದೀವಿ. ಇಲ್ಲಿ ಟೋಟಲ್ 8 ರೂಮ್ಸ್ ಏನೋ ಇರುತ್ತೆ ವಿತ್ ಕಾಮನ್ ಸ್ವಿಮ್ಮಿಂಗ್ ಪೂಲು. ಚೆನ್ನಾಗಿದೆ ಒಂಥರ ಇಲ್ಲಿ. ಸ್ವಿಮ್ಮಿಂಗ್ ಪೂಲಲ್ಲಿ ಬಿದ್ದು ಓದಾಡ್ತಾ ಇರೋದು ಇವಾಗಂತೂ ಫುಲ್ ರೂಲ್ಸ್ ಬೇರೆ ಹಾಕಿದ್ದಾರೆ. ನೋ ಜಂಪಿಂಗ್. ಜಂಪ್ ಮಾಡಿದ್ರೆ ತಲೆ ಹೊಡ್ಕೋತೀವಿ, ಯಾಕಂದರೆ ಡೀಪೇ ಇಲ್ಲ ಇದು. ಸೊ ವೆರ್ ಇಸ್ 704. ಹೋಗುವ, ನೋಡುವ ಹೆಂಗಿದೆ ಅಂತ ರೂಮ್. ಓಕೆ. ಸೊ ಜಸ್ಟ್ ರೂಮಿಗೆ ಬಂದಿದ್ದೀವಿ ಇವಾಗ. 1 ಡೇ ಸ್ಟೇ. ಸೊ ಇಬ್ಬರೇ ಇರೋದ್ರಿಂದ ಸ್ಮಾಲ್ ರೂಮ್ ಬುಕ್ ಮಾಡಿದ್ದೀವಿ ನಾವು. ಹಿಂಗಿದೆ ರೂಮು. ಹೈಟ್ ರೂಮ್ ಆ್ಯಕ್ಚುಲಿ ಇದು. ಹಿಂಗೆ ಔಟ್ ಸೈಡ್ ಹೋದರೆ ಇಲ್ಲೇ ಇದೆ ಸ್ವಿಮ್ಮಿಂಗ್ ಪೂಲು. ಈಗ ನಮ್ಗೆ ಆಗ್ತಾಯಿಲ್ಲ, ಫುಲ್ ಬಿದ್ದು ದಾಡ್ಬಿಡ್ತೀನಿ. ಬಾತ್ರೂಮು ಚೆನ್ನಾಗಿದೆ. ಬಾತ್ರೂಮ್ ಅನ್ಸ್ಕೊಟ್ಟು ಬಾ ಸರಿಗೆ ಬಿಸಿಲು ಹೊಡಿತಿದೆ. ಗಂಟ್ಲೆಲ್ಲ ಫುಲ್ ಒಣಗ್ತಿದೆ. ಫಸ್ಟ್ ಹೋಗ್ಬಿಟ್ಟು ಚಿಲ್ಲಾಗಿ ಏನಾದರೂ ತೊಗೋಬೇಕು. ವೆಲ್ಕಮ್ ಡ್ರಿಂಕ್ ತೊಗೊಳಕ್ಕೆ ಬಂದಿದ್ದೀವಿ ಇವಾಗ. ಚೆನ್ನಾಗಿದೆ ಅಲ್ಲೆಲ್ಲ. ಮಳೆಗಾಲದಲ್ಲಿ ಬರಬೇಕು, ಏನೋ ಮಸ್ತಾಗಿರುತ್ತೆ. ಇಷ್ಟೊತ್ತಲ್ಲಿ ಬರೀ ಪೂಲಲ್ಲೇ ಮಲ್ಕೊಂಡಿರ್ಬೇಕು ನಾವು. ರೆಸ್ಟೋರೆಂಟಿಗೆ ಈ ಥರ ಇದೆ. ಲೆಟ್ಸ್ ಗೋ ಇನ್. ಈ ಡ್ರೆಸ್ನ ಹಾಕ್ಕೊಂಡ್ಬಿಟ್ಟು ಒಂದು ಶೋಕ್ಕೆ ನನಗೆ ಆಗ್ತಾಯಿಲ್ಲ ಅಂದ್ಬಿಟ್ಟು ಇವನು. ಸೊ ದಿಸ್ ಇಸ್ ದ ರೆಸ್ಟೋರೆಂಟ್. ಲೆಟ್ಸ್ ಸಿ.
ಎನ್ವೈರ್ಮೆಂಟ್ ಎಲ್ಲ ಮಸ್ತಾಗಿದೆ ಆ್ಯಕ್ಚುಲಿ. ಬಿಸಿಲು ಅಲ್ವಾ, ಸ್ವಲ್ಪ ಶಕೆ ಇದೆ, ಅದು ಬಿಟ್ಟು ಎಲ್ಲ ಚೆನ್ನಾಗಿದೆ. ಈಗ ವೆಲ್ಕಮ್ ಡ್ರಿಂಕ್ ಎಲ್ಲ ಮುಗಿಸ್ಕೊಂಡು ಊಟಕ್ಕೆ ಹೋಗ್ತಾ ಇದ್ದೀವಿ. ಬಫೆಟ್ ಸಿಸ್ಟಮು. ಸೊ ಲೆಟ್ಸ್ ಗೋ ದೇರ್. ಏನೇನಿದೆ ನೋಡೋಣ. ಲೈವ್ ಕೌಂಟ್ರ್ ಇದೆ. ಏನದು ಪಾನಿಪುರಿನಾ? ಏನೇನಿದೆ ನೋಡೋಣ ಬಾ. ಸರಿ, ಈಗ ಬಿಸಿಲು ಹೊಡಿತಿದೆ ಗುರು. ಬಿಸಿಲಲ್ಲಿ ಯಾರು ಪಾನಿಪುರಿ ತಿಂತಾರೆ? ಕಾಸು ಕೊಟ್ಟಿಲ್ವಾ? ಎಲ್ಲ ಟೇಸ್ಟ್ ಆದರೂ ಮಾಡ್ಬೇಕು, ತಿಂದಿಲ್ಲ ಅಂದ್ರೂ. ಅವ್ರ ಇನ್ಸ್ಟಾಗ್ರಾಮ್ ನಮ್ಮ ಪೇಜ್ ಹೆಸರು ಕೇಳ್ತಾ ಇದ್ದಾರೆ ಅಣ್ಣ. ಎಂತ ಇದು? ಕುಲ್ಚಾ ಏಕೆ? ನಾವು ಒಂದು ನಾನ್ ಬೇಕು. ಏಕ್ ನಾನ್ ದೇದು. ಹೋಗಿ ತಗೊಂಡು. ಖಾಸೆ ಅವ ಜಾರ್ಖಂಡ್. ಪದ ಒಂಥರ ಅನಸಿನ್ ಇವನು. ಎಲ್ಲೋದ್ರೂ ಅನಸಿನ್ ತಲೆಯಲ್ಲಿ ಇರಲ್ಲ, ಜೊತೆಲೇ ಇರುತ್ತೆ ನನಗೆ. ಬಂದಿದ್ದೀನಿ. ಬಫೆ ಸಿಸ್ಟಮ್ ಆಗಿರೋದ್ರಿಂದ ಇನ್ನೂ ಪನ್ನೀರ್ದೆಲ್ಲ ಇದೆ. ಸೊ ಅವನು ಏನೇನೋ ಹುಡುಕ್ತಾ ಇದ್ದಾನೆ. ಅದರೊಂದು ಪಕ್ಕ ಇಲ್ಲೇನು ತೊಗೊಳ್ಳಲ್ಲ, ಡೈರೆಕ್ಟ್ ನಾನ್ ವೆಜ್ಗೆ ಹೋಗ್ತಾನೆ. ಜಸ್ಟ್ ನೋಡ್ತಾ ಇದ್ದಾನೆ ಅಷ್ಟೇ. ಅವ್ನ ಮನಸ್ಸೆಲ್ಲ ಅಲ್ಲೇ ಇದೆ, ನಾನ್ ವೆಜ್ ಸೆಷನ್ ಕಡೆ. ಹೋಗು, ಪರವಾಗಿಲ್ಲ, ನಾನು ಇಲ್ಲಿ ಹಾಕ್ಕೊಂತಿರ್ತೀನಿ. ನಿಮಗೆ ಐಸ್ ಬೇಕಾ? ಕೇಕ್ ಬೇಕಾ? ಬೇಕು, ಎಲ್ಲ ನನಗೆ. ಬ್ರೌನಿ, ಪೇಸ್ಟ್ರಿ. ಬ್ರೌನಿ ಇದೆಯಾ? ಓಕೆ, ಸೊ ಬ್ರೌನಿ ಇದೆ ನನಗೆ ಫೇವ್ರೇಟು. ಅದೆಲ್ಲ ಹಾಕ್ಕೊಂಡು ಹೋಗೋಣ. ಕೂತಿದ್ದೀನಿ. ಅವನು ಇನ್ನೂ ಏನೋ ತಡ್ಕಾಡ್ತಾ ಇದ್ದಾನೆ. ಇನ್ನೂ ಸನ್ಗ್ಲಾಸಸ್ ಬಿಚ್ಚಿಲ್ಲ ಅವನ ಬಿಸಿಲಿಗೆ. ಹಾಲಾಡ್ ಝೋನ್ಗೂ ನನಗೂ ಆಗಿ ಬರುವುದಿಲ್ಲ. ಸೊ ಅವ್ರು ಸಲಾಡ್ ತಿಂತಾರೆ, ಅವ್ರು ಹೋಗಿದ್ದಾರೆ ಹಾಕ್ಕೊಂಡು ಬರೋಕ್ಕೆ. ಇಷ್ಟೇ ನಮ್ದು ಇವಾಗ. ನಾನು ಆಮೇಲೆ ಹೋಗಿ ನೂಡಲ್ಸ್, ರೈಸ್ ಎಲ್ಲ ಏನೇನೋ ಇದೆ ತೊಗೋತೀನಿ. ಸದ್ಯಕ್ಕೆ ತಿನ್ನೋಣ. ಸೊ ಅಷ್ಟೇ. ಬಫೆ ಸಿಸ್ಟಮ್ ಎಲ್ಲ ನನಗೆ ವೇಸ್ಟು, ಅವನಿಗೂ ವೇಸ್ಟೇ. 2 ಪೀಸಿಗೆ ಬಫೆ ಸಿಸ್ಟಮ್ ಎಲ್ಲ. 2 ಪೀಸ್ಗೆ ನಿಮ್ಗೆ ಬಫೆ ಬೇಕು. ವೇಸ್ಟು. ನಾವೆಲ್ಲ ವೇಸ್ಟು ಸೀರಿಯಸ್ ಆಗಿ. ನಾವು ಜಾಸ್ತಿ ಉಳಿತಾಯ ಮಾಡಿಬಿಟ್ಟು ಹೋಗ್ತೀವಿ ರೆಸಾರ್ಟ್ ಅವರಿಗೆ, ಅಲ್ವಾ ಸಂದೇಶ್? ಅಲ್ಲ, ಅವ್ರ ಇನ್ವೆಸ್ಟ್ಮೆಂಟ್ ಹಾಳು ಮಾಡಬೇಕು ಅಂದ್ಬಿಟ್ಟು ತಟ್ಟೆ ತುಂಬ ತುಂಬಿಸ್ಕೊಂಡು ವೇಸ್ಟ್ ಮಾಡೋದಲ್ಲ. ಹೊಟ್ಟೆಗೆ ಎಷ್ಟು ಇಡ್ಸೋದು ಅಷ್ಟು ಹಾಕ್ಕೊಬೇಕು. ನಾವು ಅವಾಗ ನೋಡಿದ್ವಿ, ಕಾಸು ಕೊಟ್ಟಿದ್ದೀವಿ ಅಂತ ತಟ್ಟೆ ತುಂಬ ನಾನ್ ವೆಜ್ ಆಗಿರ್ಬೋದು, ವೆಜ್ ಆಗಿರ್ಬೋದು, ಫುಲ್ ಫಿಲ್ ಮಾಡಿಕೊಂಡು ಹಂಗಂಗೆ ಟೇಬಲ್ ಮೇಲೆ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಎಷ್ಟು ತಿನ್ಬೋದು ಅಷ್ಟೇ ತಿನ್ನಬೇಕು. ಅದನ್ನೇ ಇದ್ದಿದ್ರೆ ಅದರಲ್ಲಿ 2-3 ಜನ ಅಟ್ಲೀಸ್ಟ್ ತಿಂತಿದ್ರು. ಬೇರೆ 2-3 ಜನಕ್ಕಾದರೂ ಆಗಿರೋದು. ಸೊ ನೋಡ್ಕೊಂಡು ತಿನ್ಬೇಕೆಲ್ಲಾದರೂ ಬಂದರೆ ಬಫೆಟ್ ಅಥವಾ ಏನೇ ಆಗಿದ್ರು ಕಾಸು ಕೊಡ್ತೀವಿ, ಇಲ್ಲ ಅಂತ ಅಲ್ಲ. ಕಾಸು ಕೊಟ್ಟು ಕೂಡ ವೇಸ್ಟ್ ಮಾಡೋದೇನಕ್ಕೆ? ಬೇರೆಯವರಾದರೂ ತಿಂತಾರಲ್ವಾ. ಲಾಸ್ಟಲ್ಲಿ ಸ್ಟಾಫೇ ತಿಂತಾರೆ. ಅದೇ, ಯಾರಾದರೂ ಆಗಿಲ್ಲ, ಸ್ಟಾಫ್ ಆದರೂ ಆಗಿಲ್ಲ, ಅಟ್ಲೀಸ್ಟ್ ಬೇರೆಯವ್ರು ತಿಂತಾರಲ್ವ ಡಸ್ಟ್ಬಿನ್ಗೆ ಹಾಕೋದಕ್ಕಿಂತ. ಸುಮ್ಮನೆ ಅಷ್ಟು ಡಸ್ಟ್ಬಿನ್ಗೆ ಹಾಕೋದು ಎಷ್ಟು ಹೊಟ್ಟೆ ಉರಿಯುತ್ತೆ ಹೇಳು. ಎತ್ತೋ. ಅದು ನಾನು ಗೆಲ್ಲಬೇಕು ಬೇಡವಾ ಹೇಳ್ಬಿಡು. ಏಯ್ ಸಂದೇಶ್, ನಿದ್ದೆ, ನಾನು ಇಲ್ಲಿ ಗೆದ್ದೇ ಬಿಡ್ತಿದ್ದೆ. ಹೊಟ್ಟೆ ಉರಿ ಮೊಟ್ಟೆ ಕೋಳಿ ನೀನು. ಸೊ ಈಗ ಮ್ಯಾಚ್ ಶುರುವಾಗಿದೆ. ಟಾಸ್ ರಕ್ಷಿತಾನೇ ಗೆದ್ದಿದ್ದಾಳೆ. ಸ್ಟಾರ್ಟ್. ರೆಡ್ ಪಾನ್ ಯಾರು ಹಾಕ್ತಾರೆ ಅವರೇ ವಿನ್ನು. ನಮ್ಮದು ಫಸ್ಟ್ ಇಯರ್ ಆ್ಯನಿವರ್ಸರಿ ಅಲ್ವಾ? ಸೊ ಇವಾಗ ನೀನು ನಾನು ಗೆಲ್ಲಬೇಕು. ಹಾಂ, ಹಾಕು. ಯಾರು ಹಾಕ್ತಾರೆ ನೋಡೋಣ. ಓಡು, ತಿರ್ಗೋ. ಬೇಜಾರು ಏನಂದರೆ ಎಲ್ಲ ಗೇಮ್ಸಿಗೂ ಆ ಮೂಲೆಯಿಂದ ಈ ಮೂಲೆ, ರೂಮಿಂದ ಇಲ್ಲಿಗೆ ಬರಬೇಕು. ಖುಷಿ ಏನಂದರೆ ಬೇರೆ ರೆಸಾರ್ಟ್ಸ್ ಥರ ಫುಲ್ ಕ್ಲಮ್ಸಿ ಎಲ್ಲ ಇಲ್ಲ. ಡೇ ಔಟ್ಸ್ ಅವರೇ ಆ ಕಡೆ ಸೆಪ್ರೇಟು, ಸ್ಟೇ ಇರೋರೆ ಸೆಪ್ರೇಟ್ ಇದ್ದಾರೆ. ಫುಲ್ ಖುಷಿ ಆಗೋಯ್ತು. ಮಸ್ತಾಗಿ DJ ಮಾಡ್ತಾ ಇದ್ದಾರೆ. ಅಲ್ಲಿ ಕ್ರೌಡ್ ತೋರಿಸ್ತೀನಿ ನನಗೆ ಝೂಮ್ ಹಾಕಿ. ನೋಡಿ ಹಿಂಗೆ ವಾಪಸ್ ಯಾರು ರೇಂಜಿಗೆ ಜನ ಅವ್ರೆ ಅಂದರೆ ಜಪ್ಪಯ್ಯ ಅಂದ್ರೆ ಅಲ್ಲಿ ಹೋಗಲ್ಲ ನಾನು.
ಈ ಬಿಸಿಲಿಗೆ ಯಾರ ರೇಂಜಿಗೆ ಇರಿಟೇಟ್ ಆಗ್ತಾ ಇದೆ ಅಂದರೆ ಎಲ್ಲೂ ಹೋಗೋಕ್ಕೆ ಮೂಡಿಲ್ಲ, ಏನು ಗೇಮ್ಸ್ ಆಡೋಕ್ಕೂ ಮೂಡಿಲ್ಲ. ಸೊ ಹೆಂಗಿದ್ರು ನಾನು ಜಿಪ್ ಸೈಕ್ಲಿಂಗ್ ಎಲ್ಲ ಆಡಲ್ಲ, ಅಣ್ಣವ್ರು ಹೋಗ್ತಾ ಇದ್ದಾರೆ. ಅದು ಏನು ಖುಷಿ ಸಿಗುತ್ತೋ. ನನಗಂತೂ ಕಾಲಲ್ಲೆಲ್ಲ ಫುಲ್ಲು ಶಕೆ ಬಂದ್ಬಿಟ್ಟು ಹಿಂಸೆ ಆಗ್ತಾಯಿತ್ತು. ಕೇರಳ ಅಷ್ಟು ಇಲ್ಲ, ನನಗೆ ಮಜಾ ಬರ್ತಾ ಇಲ್ವಂತೆ ಇದರಲ್ಲಿ. ಕೇರಳದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾನೆ, ಎಲ್ಲಿಂದ ಕೊಡ್ತಾರೆ ಕೇರಳ ಥರ? ಇಲ್ಲ ಇವನಿಗೊಂಥರ ಸಿರಿ. ಇವನಿಗೆ ಡೇ ಔಟ್ ಅವರಿಗೆ ಪ್ಲೇಸ್ ಇದು, ಲೈಕ್ ಅಲ್ಲೇ ಬೊಫೆ ಎಲ್ಲ ಇದೆ ಮತ್ತು ಬ್ಯಾಗ್ಸ್ ಎಲ್ಲ ಇಲ್ಲೇ ಇಟ್ಟಿದ್ದಾರೆ ವಿತ್ ಲಾಗರ್ ಫೆಸಿಲಿಟೀಸು. ಡೇ ಔಟ್ ಅವ್ರಿಗೆ ಇಲ್ಲೆಲ್ಲ ಪೂಲ್ಸ್ ಇದೆ ಸೆಪ್ರೇಟಾಗಿ, ಇದು ನೀಟಿದೆ. ಅಲ್ಲಿರೋರ್ಗು ಲೈಕ್ ಸ್ಟೇ ಇರೋರಿಗೂ 2 ಪೂಲ್ ಇದೆ. ನಾವು ಪೂಲ್ ಇರೋ ರೂಮ್ಸ್ ತೊಗೊಂಡಿದ್ದೀವಿ ಆ್ಯಂಡ್ ಮೇನ್ ಪೂಲ್ ಇದೆ, ಎಲ್ಲ 10 ಸ್ಟೇಸ್ ಇದೆ. ಕಡೆ ಹೋಗ್ಬಿಟ್ಟು ಸುಸ್ತಾಗಿ ಬಂದ್ಬಿಟ್ಟಿದ್ದೀವಿ, ಏನೂ ಆಡಿಲ್ಲ, ಬಿಸಿಲಿಗೆ ಫುಲ್ ಸುಸ್ತಾಗ್ಬಿಟ್ಟಿದೆ. ಬೀಳ್ತೀವಿ ನೋಡ್ರಿ ಸರಿ, ಹಂಗೆಲ್ಲ ಬೀಳೋದು. ಇದು ಬಿಸಿಲಲ್ಲಿರೋ ನೀರಿಗೆನೆ ತಣ್ಣಗಿದೆ ಅಂತ ಇದ್ದಾನೆ ಇವನು. ಅಲ್ಲಿಂದ ಓಡಾಡ್ಸ್ಕೊಂಡ್ ಬಂದೆ ಸೆಕೆ ಆಗುತ್ತೆ ಅಂತ. ಹಾಂ, ಇಲ್ಲಿ ನೋಡಿದ್ರೆ ನೀರು ಫುಲ್ ಚಿಲ್ಲಾಗೈತೆ. ಹೌದಾ? ನೋಡ್ತೀನಿ ತಡಿ. ವಾ, ಚೆನ್ನಾಗೈತೆ ನೀರು. ಮಕ್ಕಳು ಟ್ರೈನಿಂಗ್ ಸ್ವಿಮ್ಮಿಂಗಿಗೆ ರಾವಿಶಿಂಗ್ ರಿಟ್ರೀಟಿಗೆ ಅಪಾಯಿಂಟ್ ಆಗಿದ್ದಾಳೆ ಇವಳು ಸ್ವಿಮ್ ಕೋಚ್ ಆಗಿ. ಕೈ ಬಿಡು. ಹೌದು, ಥ್ಯಾಂಕ್ಸ್. ನಿಧಾನಕ್ಕೆ ತಳ್ಳಬೇಕು. ಇಂದ ಬೀಳಕ್ ಪ್ಲಾನ್ ಮಾಡ್ಕೊಂಡು ಇಂದ ಬಿದ್ದಿಲ್ಲ ನಾನು, ಆಗ್ಲೇ ಅರ್ಧ ಒದ್ದೆ ಆಗ್ಬಿಟ್ಟಿದ್ದೀನಿ. ತಣ್ಣಗೆ ಐತೆ ಅಂತ ಅವನಿಗೆ ಮೊದಲೇ ಥಂಡಿ ಆಗಲ್ಲ, ಅವ್ ಥರ ಆಡ್ತಾನೆ. ಬೇಡ, ಏನು ಮಾಡ್ತಾ ಇದೀಯಾ? ಅಳ್ತಾ ಇದೆಯಾ? ತಣ್ಣಗಿಲ್ಲ ಅಷ್ಟೊಂದು, ಬೀಳೋ. 2, 3 ಜಂಪ್. ಸ್ವಿಮ್ಮಿಂಗ್ ಎಲ್ಲ ಮುಗಿಸ್ಕೊಂಡು ಸ್ನ್ಯಾಕ್ಸು ಎಲ್ಲ ತಂದ್ಕೊಂಡು, ಪಾವ್ ಭಾಜಿ ಇತ್ತು, ಕಾಫಿ ಇತ್ತು, ಎಲ್ಲ ಮುಗಿಸ್ಕೊಂಡು ರೂಮಿಗೆ ಬಂದಿದ್ದೀವಿ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಗೇಮ್ಸ್ ಎಲ್ಲ ಆಡಿ. ಮೊದಲೇ ಹುಷಾರಿಲ್ಲ, ಇಬ್ರಿಗೂ ಕೋಲ್ಡ್ ಆಗಿಬಿಟ್ಟಿದೆ. ಅದ್ರ ಮೇಲೆ ಸ್ವಿಮ್ಮಿಂಗ್ ಪೂಲ್ ಇದ್ದಿದ್ದು ಕೋಲ್ಡ್ ಜಾಸ್ತಿ ಆಗಿಬಿಟ್ಟಿದೆ, ತಲೆ ನೋವ್ತಾ ಇದೆ. ನಾವು ಎಲ್ಲಿ ಬಂದರೂ ಒಂದೇ ನೋಡೋದು ಟಿ ವಿಲಿ. ಡೋರೆಮಾನ್, ನಿದ್ದೆ ಬರ್ತಾ ಇದೆಯಾ ಸಂದೇಶ್? ರೆಸಾರ್ಟ್ಗೆ ನಿದ್ದೆ ಮಾಡೋಕೆ ಬಂದಿದ್ಯಾ? ಏನೋ ಬಾ, ಹೋಗಿ ಸೈಟ್ ಸೀಯಿಂಗ್ ನೋಡೋಣ. ಇದಾದಮೇಲೆ ತೋರಿಸ್ತೀನಿ ಏನು. ಸೊ ರೆಡಿ ಆಗಿದ್ದೀವಿ, ಇವಾಗ ಡಿನ್ನರ್ ಟೈಮ್ ಆ್ಯಂಡ್ ಫೈರ್ ಕ್ಯಾಂಪೆಲ್ಲ ಇದೆ. ಗಂಟ್ಲು ಫುಲ್ ನೋಡ್ತಾ ಇದೆ. ಅವನಿಗೆ ಸರ್ಪ್ರೈಸ್ ಪ್ಲ್ಯಾನ್ ಮಾಡಿದ್ದೀನಿ, ಬಟ್ ಹೇಳೋಕ್ಕಾಗ್ತಾ ಇಲ್ಲ. ಮ್ಯಾನೇಜ್ ಮಾಡೋಕ್ಕೆ ತುಂಬ ಟ್ರೈ ಮಾಡ್ತಾಯಿದ್ದೀನಿ, ಆಗ್ತಾ ಇಲ್ಲ. ವೇಟ್ ಆ್ಯಂಡ್ ವಾಚ್. ಡೋರೆಮೋನ್ ನೋಡ್ತಾ ಇದ್ದೆ. ನಾನು ಇದೆಲ್ಲ ಸ್ವಲ್ಪ ಎತ್ತಿಕೊಂಡು ಬಿಡ್ತೀನಿ. ಗೊತ್ತಿಲ್ಲ, ಅವನು ಓಕೆ. ಅಣ್ಣಂಗೆ ಏನು ಆಗ್ತಾ ಇದೆ ಅಂತಲೂ ಗೊತ್ತಾಗ್ತಾ ಇಲ್ಲ. ಸೊ ಕಣ್ಣೆಲ್ಲ ಕಟ್ಬಿಟ್ಟಿದ್ದೀನಿ. ಏನು ಅನ್ನಿಸ್ತಾ ಇದೆ ಸಂದೇಶ್? ಸರ್ಪ್ರೈಸು ನನಗೂ ಗೊತ್ತಿಲ್ಲ. ಮೆಟ್ಲಿದೆ, ಇನ್ನೊಂದು ಚಿಕ್ಕದಾಗಿ ಇನ್ನೊಂದು ಮಾಡಿ, ಅದು ಯೂಟ್ಯೂಬಿಗೆ, ಅದಕ್ಕೆ ಆನ್ ಇದೆ ಅಲ್ಲ ವಿಡಿಯೋ. ಆಗತ್ತಾ? ಬಾ, ಕಣ್ಣು ಮುಚ್ಚಬೇಕಪ್ಪ ನೀನು, ಕಾಣಿಸ. ಹುಷಾರು ಭಯ್ಯ. ಕನ್ನಡ ಬರುತ್ತಾ? ಬಾ ನೀನು ಬಾ. ಎಸ್. ಸೊ ಏನೋ ನಾನು ಪ್ಲ್ಯಾನ್ ಮಾಡಿದ್ದೀನಿ, ಇವನಿಗೊಂಚೂರು ಗೊತ್ತೇ ಇಲ್ಲ ಅವನಿಗೆ. ಇವಾಗ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಲ್ಲಿಗೆ. ಸೊ ಅವಾಗಿಂದ ಬಡ್ಕೋತವನೇ, ಏನು ಹೇಳು ಅಂತ. ಹೇಳೋಕ್ಕಾಗ್ತಾಯಿಲ್ಲ, ಬಿಡೋಕ್ಕಾಗ್ತಾಯಿಲ್ಲ. ಸರ್ಪ್ರೈಸ್ ಥರ ತೊಗೊಳ್ಳೋ ಮನುಷ್ಯರಲ್ಲ ಇವರೆಲ್ಲ. ಹಾಂ ಅಷ್ಟೇ, ಬಾ. ನನಗೆ ಸುಸ್ತಾಗೋಯ್ತು, ನೀನು ಹೇಳ್ಕೊಂಡೋಗಿ.
ಕೇಕ್ ಆರ್ಡ್ರ್ ಮಾಡೋದೇ ಮರ್ತೋದೆ ನಾನು. ಸ್ಟೆಪ್ಸು ಯಾರು ರಕ್ಷಿತಾ ಯಾರು ಜ್ಯೂಸ್ ಕೊಟ್ರು ನಿಂಗೆ? ಈಗ ಸ್ಟೆಪ್ ಸ್ಟಾರ್ಟ್ ಆಗುತ್ತೆ, ನೋಡ್ಕೊಂಡು ಬಾ. ಇವಾಗ ಮುಂದೆ ನೀ ಕ್ಯಾಪ್ ಹಾಕಿದ್ಯಾ? ಇಲ್ಲ, ಹಂಗೆ ಬಾ. ಇನ್ನೊಂದು ಬೀಳ್ಸ್ಬಿಡ್ತೀನಿ ನಾನು ತಗ್ಗಿದ್ರೆ. ಬೀಳ್ಸ್ತೇ ನೋಡು ಪಕ್ಕ. ನಾನೇ ಬೀಳ್ತಾ ಇದ್ದೀನಿ ಆಗಿಂದ. ಕಣ್ಣು ಇದೆಷ್ಟು ಇದು ದೇವ್ರನೇ ಗೊತ್ತಿಲ್ಲ. ಕಣ್ಣು ಮುಚ್ಚಿದೆ ಒಟ್ಟಿನಲ್ಲಿ ನನ್ನ ಮೇಲನೆ. 2 3 ಏನು 1 ಕಣ್ಣು ಮುಚ್ಚಿದ್ಯಾ ತಾನೇ? ಕುತ್ಕೊಳ್ಳೋ ಜಾಗ ರೆಡಿ? ಓಪನ್ ಮಾಡಲಾ? 3 2 1 ಹ್ಯಾಪಿ ಆನಿ. ನೋಡ್ದ? ಥ್ಯಾಂಕ್ ಯು. ಹ್ಯಾಪಿ ಆನಿ. ಸೇಮ್ ಟು ಯು. ಥ್ಯಾಂಕ್ ಯು ಚೆನ್ನಾಗಿದೆಯಾ? ಬ್ಯೂಟಿಫುಲ್. ನಾ ಮಾಡಿಲ್ಲ, ಮಾಡಿಸ್ದೆ ಅಷ್ಟೆ. ಹ್ಯಾಪಿ ಆನಿ. ಹೆಂಗಿದೆ? ಏನನ್ಸ್ತಾ ಇದೆ? ಅನ್ಕೊಂಡಿದ್ದ? ಅವರು ಎಂತ ಎಕ್ಸ್ಪೆಕ್ಟ್ ಮಾಡಿದ್ದೆ ಹೋಗ್ಲಿ? ಅದೇ ಕೇಕ್ ಇರುತ್ತೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಏನಾದ್ರು. ನೀ ಹೆಂಗೆ ಎಷ್ಟು ಮಾಡಿದೆ ಅದನ್ನ? ಹೋಗ್ಲಿ, ನಿನಗೆ ನಾ ಹೇಳೇ ಇರಲಿಲ್ಲ. ನಾನು ಅವಾಗಲೇ ಬಟಾಂಗಕ್ಕೆ ಬಂದಿದ್ದೆ. ಅಲ್ಲಿ ಬಂದಾಗ ಯಾರೋ ಕೇಕ್ ತೊಗೊಂಡು ಹೋಗ್ತಾ ಇದ್ರು, ಆ್ಯನಿವರ್ಸರಿ ಅಂತ ಬರ್ದಿತ್ತೇನೋ ಅದ್ರ ಮೇಲೆ. ಸರಿಯಾಗಿ ಟೆಕ್ಸ್ಟ್ ನೋಟಿಸ್ ಮಾಡಿಲ್ಲ. ಹಂಗೆ ಅವರಿಂದನೇ ಫಾಲೋ ಮಾಡ್ಕೊಂಡು ಹೋಗ್ಬಿಟ್ಟಿದ್ದೀನಿ. ಇವಳು ಏನಾದರೂ ಅಲ್ಲಿ ನಿನ್ನ ಕೆಳಗಡೆ ಹೋಗ್ಬಿಟ್ಟಲ್ಲ, ಕೋಪ ಮಾಡ್ಕೊಂಡು ಅವಾಗ ಏನಾದರೂ ಇವಳು ಏನಾದರೂ ತರಿಸಿರ್ತಾಳೆ, ನಾನು ಬೇಕಂತ ಬೈದ್ಬಿಟ್ಟು ಕಳ್ಸಿರ್ತಾಳೆ ಅಂದ್ಬಿಟ್ಟು ವಾಪಸ್ ಅವನಿಂದನೇ ಅವ್ನು ಯಾವ್ದೋ ರೂಮ್ಗೆ ಹೋಗ್ಬಿಟ್ಟು ಅಲ್ಲಿ ದಾರಿನೇ ಇರಲಿಲ್ಲ, ವಾಪಸ್ ಬಂದೆ. ಯಾರ್ಯಾರ್ದಾರು ರೂಮ್ಗೆಲ್ಲ ಹೋಗಿದ್ದೆಲ್ಲ ಸಂದೇಶ್ ನೀನು? ಅದಲ್ವೇ ಅಲ್ಲ, ಬಾ ನಿಂಗೆ ಕೇಕ್ ತೋರಿಸ್ತೀನಿ. ಕೇಕ್ ನೋಡಿದ್ರೆ ನಿಂಗೆ ಬೆಳಗ್ಗೆ ನಾನು ಏನೋ ಒಂದು ಹೇಳ್ದೆ, ಅದು ನೆನಪಾಗುತ್ತೆ ನಿಂಗೆ. ನಾವು ಬೆಳಗ್ಗೆ ಏನೋ ಹೇಳಿದ್ದೆ, ನಿನಗೆ ನೆನಪಿದೆಯಾ? ಬೆಕ್ಕಂಡ್ರೆ ಆಗಲ್ಲ. ಅಲ್ಲ ಪ್ಯಾನು ಪ್ಯಾನಲ್ಲಿ ಹೊಡಿಯೋದು ನಾನು ಹೇಳಿದ್ದೆ ಗೊತ್ತಾ ನಿನಗೆ? ಹ್ಯಾಪಿ 1 year to us. ಸೊ ಪೂಲ್ ಸೈಡು ಮಾಡಿಸಿದ್ದು ಡೆಕೋರು. ಪ್ರಶಾಂತ್ ಬಂದಿದ್ದಾರೆ, ಥ್ಯಾಂಕ್ ಯು. ಇಷ್ಟು ದೂರ ಬಂದು ನನಗೆ ಮಾಡಿಕೊಡ್ತಾ ಇರೋದಕ್ಕೆ ಥ್ಯಾಂಕ್ ಯು ಬ್ರೋ. ನಿಮ್ಮ ಹೆಸರು? ಚಂದು. ಓಕೆ, ಇವರಿಬ್ಬರು ಇವ್ರು ನನ್ನ ಫ್ರೆಂಡ್ ಆ್ಯಕ್ಚುಲಿ ತುಂಬ ವರ್ಷದಿಂದ. ಸೊ ಇವರಿಬ್ಬರು ಬಂದಿದ್ದಾರೆ ನನಗಿವಾಗ ಇದೆಲ್ಲ ಶೂಟ್ ಮಾಡ್ಕೊಳಕ್ಕೆ, ನಮ್ಮ ಡೇ ಸ್ಪೆಷಲ್ ಮಾಡೋಕ್ಕೆ. ಅವ್ರು ನೋಡಿದಾಗ ಗೊತ್ತಾಯ್ತಾ ನಿನಗೆ? ಅವ್ರು ನೋಡಿದಾಗ ಗೊತ್ತಾಯ್ತು. ಏನಂತ? ಯಾವ್ದಾರ ಲಾಸ್ಟ್ ಟೈಮ್ ಯಾವ್ದ್ರೆಲ್ಲ ನೋಡಿದ್ದು ಹೆಂಗೆ ಗೊತ್ತಾ, ನನಗಿದು ಐಡಿಯಾ ಬಂದಿದ್ದು ಫಸ್ಟು ಬರೀ ರೆಸಾರ್ಟ್ ಅಂತ ಬುಕ್ ಮಾಡಿದ್ವಲ್ಲ, ಆಮೇಲೆ ಏನಾದರೂ ಸ್ಪೆಷಲ್ ಮಾಡೋಣ, ಆ್ಯನಿವರ್ಸರಿ ಇಲ್ವಾ, ಎಲ್ಲೂ ತುಂಬ ಪ್ಲ್ಯಾನ್ಸ್ ಇತ್ತು, ಇವಾಗಿರೋ ಸಿಚುವೇಶನ್ಗೆ ಏನೂ ಮಾಡೋಕ್ಕಾಗಿಲ್ವಲ್ಲ. ಸೊ ಅದಕ್ಕೆ ನಾನು ಏನಾದರೂ ಒಂದು ಸಿಂಪಲಾಗಿ ಮಾಡೋಣ ಅಂದ್ಕೊಂಡು ಕ್ಯಾಂಡಲ್ ಲೈಟ್ ಡಿನ್ನರ್ ಅಂತ ಸಡನ್ನಾಗಿ ಯೋಚನೆ ಬಂತು. ಆಮೇಲೆ ಅವ್ರಿಗೆ ಕೇಳಿದೆ ಏನಾದರೂ ಇದೆಯಾ ಈ ಥರ ಅಂತ. ಅವ್ರು ಇದೇ ಮಾಡ್ಕೊಡ್ತೀವಿ ಅಂತ ಹೇಳಿದರು. ಇಷ್ಟಷ್ಟೇ ನಾನು ಹೇಳಿದ್ದು ಫಸ್ಟು. ಇಲ್ಲಿಗೆ ಬಂದ ಮೇಲೆ ಇದು ನೋಡಿದೆ ಅಲ್ಲಿ ನಾನು ಫ್ರೇಮ್ನ. ಸೊ ಅವ್ರಿಗೆ ಹೇಳಿದೆ ನಾನು ಸ್ವಲ್ಪ ಎಕ್ಸ್ಟ್ರಾ ಕೊಡ್ತೀನಿ ನಿಮಗೆ, ಇದ್ರ ಜೊತೆಗೆ ಅದನ್ನು ಹಾಕಿ ಅಂತ ಹೇಳಿಬಿಟ್ಟು. ಯಾವಾಗಂದರೆ ನೀನಲ್ಲಿ ಬಟಾಂಗಲ್ಲಿ ಇದು ಸ್ನೂಕರ್ಸ್ ಆಡ್ತಿದೆ ಗೊತ್ತಾ, ಒಂದು ನಿಮಿಷ ಬಂದೆ ಅಂದ್ಬಿಟ್ಟು ಬಂದೆ ಗೊತ್ತಾ ನಾನು ಕಾಲು. ಇಂಟರ್ವ್ಯೂರು ಅಂತ ತಲೆ ತಿನ್ನಲ್ಲ. ಆ್ಯಕ್ಚುಲಿ ಅವ್ರು ಮಾಡಿದರು, ಬಟ್ ಒಂದೇ ಟೈಮ್ ಮಾಡಿದರು. ಆವಾಗೇನೂ ಅವ್ರು ಮಾಡಿಲ್ಲ ರೂಮಲ್ಲಿದ್ದಾಗೂ. ಆಮೇಲೆ ನಾನು ವಾಶ್ರೂಮ್ಗೆ ಹೋಗಿರಲಿಲ್ಲ ಲಾಸ್ಟಲ್ಲಿ. ಇವ್ರು ಬರೋವರೆಗೂ ಕಾಯ್ತು ಅಂತ ಸುಮ್ಮನೆ ವಾಶ್ರೂಮಲ್ಲಿ ಕೂತ್ಕೊಂಡು ಡೌ ಮಾಡ್ತಿದ್ದೆ ಅಷ್ಟೇ. ಸೊ ಆ್ಯನಿವರ್ಸರಿನ ತುಂಬ ಗ್ರ್ಯಾಂಡಾಗಿ ಆ್ಯಂಡ್ ಸ್ಪೆಷಲಾಗಿ ಸೆಲೆಬ್ರೇಟ್ ಮಾಡಬೇಕು ಆ್ಯಂಡ್ ಯುನೀಕಾಗಂತ ಅಂದ್ಕೊಂಡಿದ್ವಿ. ಬಟ್ ಏನೇನೋ ಆಗೋಯಿತು ನಮ್ಮ ಲೈಫಲ್ಲಿ, ಏನೂ ಮಾಡಲಿಕ್ಕಾಗಿಲ್ಲ. ಸೊ ಎಲ್ಲರನ್ನೂ ಕರ್ಕೊಂಡಿಲ್ಲ ಅಂದರೆ ಹೋಗೋಣ ಅಂದ್ಕೊಂಡ್ವಿ, ಬಟ್ ಸ್ಟಿಲ್ ಮೂಡ್ ಸರಿಗಿರಲಿಲ್ಲ. ಸೊ ಇಬ್ಬರೇ ಹೋಗಿ ಎಲ್ಲಾದರೂ ಮೈಂಡ್ ರಿಲ್ಯಾಕ್ಸ್ ಮಾಡಿಕೊಂಡು ಬರೀ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಸೊ ದಿಸ್ ವಾಸ್ ಕ್ವೈಟ್ ಗುಡ್ ಆ್ಯಂಡ್ ಸಿಂಪಲ್ ಆ್ಯಂಡ್ ತುಂಬ ಬ್ಯೂಟಿಫುಲ್ ಆಗಿತ್ತು. ಹಮಾರಾ ಕಮ್ ಹಮಿ ಕೋ ಭಗವಾನ್. ಹ್ಯಾಪಿ ಆ್ಯನಿವರ್ಸರಿ. ಹೆಂಗೆ ಅನ್ನಿಸ್ತಿದೆ ನಿನಗೆ ಫಸ್ಟ್ ಇಯರ್ ಆ್ಯನಿವರ್ಸರಿ? ಏನೇನೋ ಅಂದ್ಕೊಂಡ್ವಿ, ಏನೇನೋ ಆಯಿತು. ಬಟ್ ಹೆಂಗೆ ಅನ್ನಿಸ್ತಿದೆ? ಸರ್ಪ್ರೈಸ್ ಇಷ್ಟ ಆಯಿತಾ? ನಾನು ಏನೇನೋ ಡೌ ಮಾಡಿ ಪ್ಲ್ಯಾನ್ ಮಾಡಿದೆ. ಸೊ ಹೆಂಗೆ ಅನಿಸ್ತು? ಚೆನ್ನಾಗಿತ್ತು, ಬಟ್ ಮಧ್ಯಾಹ್ನ ಬೇಜಾನ್ ಕೋಪ ಬಂತು. ಏನಕ್ಕೆ? ಇನ್ನೇನು ಮಾತಾಡ್ಬೇಕನ್ಬಿಟ್ಟು ಬೈದ್ಬಿಟ್ಟು ಕಳಿಸಿದ್ಯಾ ನನ್ನ. ಹಾಂ, ಈ ಥರ ಎಲ್ಲ ಸರ್ಪ್ರೈಸ್ ಕೊಡ್ತೀನಿ ಅಂತ. ಸರ್ಪ್ರೈಸ್ ಅಂದರೆ ಎಕ್ಸ್ಪೆಕ್ಟೇಷನ್ ಇತ್ತು,
ಒಂದು ಕೇಕ್ ಕಟ್ ಮಾಡಿಸ್ತೀಯ ಅಂತ. ಯಾವಾಗಿಂದ? ಅವನು ಮಧ್ಯಾಹ್ನ ಕೇಕ್ ಬೈದ್ಬಿಟ್ಟು ಕಳ್ಸಿದಲ್ಲ ಅವಾಗ ಕೇಕ್ ಎತ್ಕೊಂಡು ಹೋದಾಗ. ನೀನು ಅದನ್ನ ನೋಡಿ ಹಂಗ ಅನ್ಕೊಂಡ? ಅದಕ್ಕೂ ಮುಂಚೆಯಿಂದ ಏನು ಮೈಂಡಲ್ಲಿ ಇರಲಿಲ್ಲ. ದಿನ ಏನು ನೆನಪು ಬರ್ತಿದೆ ನಿಂಗೆ? ಇವತ್ತು ಆ್ಯನಿವರ್ಸರಿ ಅಲ್ವಾ, ಸಡನ್ನಾಗಿ ನಿನಗೆ ಆ್ಯನಿವರ್ಸರಿ ಫಸ್ಟ್ ಇಯರ್, ಅದು ಬೇರೆ, ಏನು ನೆನಪಾಗತ್ತೆ ನಿನಗೆ ಆವತ್ತಿನ ದಿನದ್ದು? ನಂಗೆ ಆ್ಯನಿ ಅಂದಾಗೆಲ್ಲ ನನಗೆ ಏನಂದರೆ ನಮ್ಮ ಮದುವೆ ರಿಸೆಪ್ಷನ್ ಅದೆಲ್ಲ ಏನೂ ನೆನಪಾಗಲ್ಲ. ನಾವು ತಿಂಗಳು ಆ್ಯನಿ ಅಂದ್ಬಿಟ್ಟು ಮಾಡ್ಕೋತಾ ಇದ್ದೀವಿ ನೋಡು, ಆವಾಗ ಚೈಲ್ಡ್ಗಳು ನೆನಪಾಗುತ್ತೆ. ಆಮೇಲೆ ತಾಲಿ ಕಟ್ಟಿದ ಒಂದು ಬೆಸ್ಟ್ ಮೆಮೊರಿ. ಕಟ್ಟಬೇಕಾದ್ರೆ ನಮ್ಮ ಅಮ್ಮ ಹತ್ರ ಅಳ್ತಾ ಇದ್ರು, ಅದು ಇನ್ನೊಂದು ಬೆಸ್ಟ್ ಮೆಮೊರಿ. ಅದು ಬಿಟ್ಟರೆ ನೀನಂತೂ ಟಿಶ್ಯೂ ಹಿಡ್ಕೊಂಡು ಅಳ್ತಾ ಇದ್ದೆ. ಅಳ್ಮುಂಜಿ ನಾನು ಬಿಟ್ಬಿಡೋದು, ನಂದು ಲೆಕ್ಕಕ್ಕೆ ಬರಲ್ಲ, ನಾನು ಅಳ್ತಾ ಇರ್ತೀನಿ, ಟ್ಯಾಂಕ್ ಇಟ್ಕೊಂಡಿದ್ದೀನಿ ನಾನು. ಬಿಟ್ಟರೆ ಅದೊಂದು ವೈಬೇ ಒಂಥರ ಬೇರೆ ಥರ ಇತ್ತು ಕಟ್ಟಬೇಕಾದ್ರೆ. ಅದು ಮೈ ಒಂಥರ ಜುಮ್ ಅನ್ಸುತ್ತೆ. ನನಗೆ ಆ್ಯನಿವರ್ಸರಿ, ಬರ್ಡೇಸ್ ಇದೆಲ್ಲ ನನಗೆ ಸೆಲೆಬ್ರೇಟ್ ಮಾಡಬೇಕು, ಒಳ್ಳೆ ವೈಬ್ ಕೊಡಬೇಕು ಅನ್ನೋದಿಷ್ಟ. ಸೊ ನಮ್ಮ ಮೈಂಡ್ ರಿಲ್ಯಾಕ್ಸ್ ಆಗಿ ನಮ್ಮದು ಫೋಕಸ್ ಮೇಲೆ ಹೋಗಬೇಕಿತ್ತು ನಮ್ಮ ಮೈಂಡು. ಈ ಬ್ರೇಕ್ ನಮಗೆ ಇಂಪಾರ್ಟೆಂಟ್ ಆಗಿತ್ತು. ಸೊ ಒಂದು ಬ್ರೇಕ್ ತೊಗೊಂಡಿದ್ದೀವಿ. ಇದಾದಮೇಲೆ ಬ್ಯಾಕ್ ಟು ಪೆವಿಲಿಯನ್, ಬ್ಯಾಕ್ ಟು ವರ್ಕ್, ಬ್ಯಾಕ್ ಟು ಗೋಲ್ ಎಲ್ಲ. ನಾವು ಸ್ವಲ್ಪ ಊಟ ಗೀಟ ಎಲ್ಲ ತಿನ್ಕೊಳ್ಳೋಣ. ಪಾಪ ಅವರಿಗೆಲ್ಲ ಲೇಟ್ ಮಾಡೋದು ಬೇಡ, ಜಲ್ದಿ ಊಟ ತಿನ್ಕೊಂಡು ಹೋಗಿ ದಬಾಕೊಂಡು. ಇಲ್ಲಂತೂ ಮಸ್ತ್ ವೈಬ್ ಅಂದ್ಕೊಳ್ರಿ. ಇಲ್ಲೆಲ್ಲ ಪೂಲ್ ಸೈಡ್ ಮಾಡಿರೋದ್ರಿಂದ. ಏನೇನು ಬೇಕು ಮೇಡಮ್? ಏನೇನಿದೆ ಸರ್ ನಿಮ್ಮ ಹತ್ರ? ಫುಲ್ ಭಾರ ಐತೆ. ತಟ್ಟೆ ತರಬೇಡ ಅಪ್ಪಿ. ಇದು ಮೇಡಮ್ ರೊಟ್ಟಿ. ಓಕೆ, ಎಷ್ಟು ಹಾಕ್ಲಿ? ಒಂದು ಹಾಕಿ ಸರ್ ನನಗೆ. ಸೊ ಏನಂದರೆ, ಏನಮ್ಮ ನಂಗೆ ಪನ್ನೀರ್ ಹಾಕು ಅಂದರೆ ಅವರೇ ಸರ್ವ್ ಮಾಡ್ತೀನಿ ಅಂದರು. ಬಟ್ ನಾವೇ ಬೇಡ ಅಂದ್ವಿ, ಬಿಕಾಸ್ ಆಲ್ರೆಡಿ ನಮ್ಮಿಂದ ಲೇಟ್ ಆಗಿದೆ. ನಾವು ಶೂಟ್ ಎಲ್ಲ ಇಟ್ಕೊಂಡಿದ್ದರಿಂದ ನಾವು ಲೇಟ್ ಮಾಡಿಬಿಟ್ಟಿದ್ದೀವಿ. ಅವ್ರದ್ದು ಎಷ್ಟು ಗಂಟೆ ಕ್ಲೋಸು? 10ಗೆ. ಸೊ 10 ಕ್ಲೋಸ್ ಅಂತ ಹೇಳಿದರು. ಬಟ್ ನಾವು ಲೇಟ್ ಮಾಡಿಬಿಟ್ವಿ ಶೂಟ್ ಎಲ್ಲ ಇದ್ದಿದ್ದರಿಂದ. ಓಕೆ, ಅದಕ್ಕೆ ನಾವೇ ಸರ್ವ್ ಮಾಡ್ಕೊಂಡು ನಾವೇ ತಿಂತಾಯಿದ್ದೀವಿ. ಬಿಕಾಸ್ ನಮ್ಮಿಂದ ಅವ್ರಿಗೆ ಕಷ್ಟ ಆಗೋದು ಬೇಡ. ಅವರು ಪಾಪ ಊಟ ಎಲ್ಲ ಮಾಡಿರಲ್ಲ, ಅದಕ್ಕೆ ಅವ್ರಿಗೆ ಊಟ ಮಾಡ್ಕೊಂಡು ಆಮೇಲೆ ಬಂದು ಕ್ಲಿಯರ್ ಮಾಡೋಣ ಅಂದ್ಬಿಟ್ಟು. ಮೇಡಮ್ ದಾಲ್ ಮೇಡಮ್ ಹಾಕೋಣ, ಕೇಳ್ತಿರೋಣ, ಮಾಡಿರೋದೇ ತಿನ್ನೋಕ್ಕೆ. ಸಾಕು. ಫುಡ್ ನಿಜ ಮಸ್ತಾಗಿದೆ, ಡಾಬಾ ಸ್ಟೈಲ್ ಥರ ಇದೆ. ರೆಸಾರ್ಟಲ್ಲಿ ಈ ಥರ ಎಲ್ಲ ಇರುತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ನಮ್ಮ ಅಪ್ಪ ವೀಡಿಯೋ ಕಾಲ್ ಮಾಡ್ತಾಯಿದ್ದಾರೆ, ಹಂಗೆ ರೀ. ಇಲ್ಲಿ ನೋಡಿ ನಮ್ಮ ಅಪ್ಪ ವೀಡಿಯೋ ಕಾಲ್. ಹಾಯ್. ಓ, ನಾವು ಮಸ್ತ್ ಎಂಜಾಯ್. ಫ್ರೆಂಡ್ಸ್ ಯಾರೂ ಇಲ್ಲ. ಸೊ ಫುಡ್ ಎಲ್ಲ ಮುಗಿಸ್ಕೊಂಡು ಬಂದು ಇವಾಗ ಡ್ರೆಸ್ ಚೇಂಜ್ ಮಾಡಿ ಫ್ರೆಶ್ ಅಪ್ ಆಗಿ ಮಲ್ಕೊಳ್ಳೋದಷ್ಟೇ. ಸಖತ್ ಸುಸ್ತಾಗಿ ಹೋಗಿದೆ ನಮಗೆ. ನಿನ್ನೆಲ್ಲ ಈವೆಂಟ್ ಹೊತ್ತು ಒಂದು ವಾರದಿಂದನೂ ಫುಲ್ ಬ್ಯುಸಿ ಆಗಿದ್ವಿ. ಇವತ್ತು ಬಂದು ಸ್ವಲ್ಪ ಗೇಮ್ಸ್ ಎಲ್ಲ ಆಡಿ ಇನ್ನೂ ಟಯರ್ಡ್ ಆಗಿದೆ. ಸೊ ಜಲ್ದಿ ಮಲ್ಕೊಂಡು ಮಾರ್ನಿಂಗ್ ಎದ್ದು ಸ್ವಲ್ಪ ಗೇಮ್ಸ್ ಮಿಕ್ಕಿದೆ, ಅದಷ್ಟು ಆಡಿಕೊಂಡು ಸೀದಾ ಮನೆಗೆ ಹೋಗ್ತಾ ಇರೋದೆ. ಇನ್ನೊಂದು 2 ದಿನ ರೆಸ್ಟ್ ಮಾಡಿ ಆಮೇಲೆ ಕೆಲ್ಸಕ್ಕೆ ಹೋಗ್ತಾ ಇರೋದಷ್ಟೇ, ಇನ್ನೇನಿಲ್ಲ. ಸೊ ಲೆಟ್ಸ್ ಫ್ರೆಶ್ ಅಪ್ ಆ್ಯಂಡ್ ಸ್ಲೀಪ್. ನಾಳೆ ಮಾರ್ನಿಂಗ್ ಸಿಗೋಣ. ಬಾಯ್. ಆಮೇಲೆ ವಾಲಿನಿ ಒಂದು ಕೊಡ್ರಿ ಅಷ್ಟೇ, ಬೆಳ್ಳಗಾಗ್ತೀರ. ಬ್ರೇಕ್ಫಾಸ್ಟಿಗೆ ಹೋಗ್ತಾ ಇದ್ದೀವಿ. ಇಡ್ಲಿ ದೋಸೆ ಚಿತ್ರಾನ್ನ ನೋಡಬೇಕು. ಮೋಸ್ಟ್ಲಿ ಆಮ್ಲೆಟ್ ಎಲ್ಲ ಇಟ್ಟಿರ್ತಾರೆ. ಏನೋ ಕೊಟ್ಟಿದ್ರಪ್ಪ ಮೆನ್ಯೂಲಿ, ಅಲ್ಲೇ ಹೋಗಿ ನೋಡೋಣ ಬಾ. ಬ್ರೇಕ್ಫಾಸ್ಟಲ್ಲೂ ನಾನ್ ವೆಜ್ ಆಪ್ಷನ್ ಇತ್ತು. ಅಣ್ಣವರು ಇಡ್ಲಿ ಮತ್ತು ಚಿಕನ್ ಕರಿ. ನಾನು ಫುಲ್ ವೆಜ್ ತೊಗೊಂಡಿದ್ದೀನಿ ಗುರು. ಎಲ್ಲ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಎಲ್ಲ ಖಾಲಿ ಮಾಡ್ತೀನಿ, ವೇಸ್ಟ್ ಮಾಡಲ್ಲ. ಮಿಕ್ಕಿದ್ರೆ ನೀನು ತಿಂತೀಯಲ್ಲ. ಈ ಲೈವ್ ಕೌಂಟರಲ್ಲಿ ದೋಸೆ ಇದೆಯಂತೆ. ಸೊ ನಾವು ನೋಡಿರಲಿಲ್ಲ ಆವಾಗಲೇ. ಸೊ ಅವ್ರು ಈಸ್ಕೊಂಡು ಬರೋಕ್ಕೆ ಹೋಗಿದ್ದಾರೆ. ಸ್ಟಾರ್ಟಿಂಗ್ ಫಸ್ಟೇ ದೊಡ್ಡದಕ್ಕೆ ಹೋಗ್ಬಿಟ್ಟವಲ್ಲ, ಲಾಂಗೆಸ್ಟ್ ಪ್ಲೇನ್, ಅದಕ್ಕೆ ಚಿಕ್ಕದಕ್ಕೆಲ್ಲ ಒಂಥರ. ಇವತ್ತು ಮತ್ತೆ ಕೇರೋ ಮಾಡ್ತಾ ಇದ್ದೀವಿ. ಇವತ್ತು ಗೇಮ್ ಆಡ್ತಾಯಿಲ್ಲ, ಪಾಪರ್ ಆಡ್ತಾಯಿದ್ದೀವಿ. ಸೊ ಜೋಡಿಸ್ತಾ ಇದ್ದಾನೆ ಅಣ್ಣ. ಯಾರು ವಿನ್ ಆಗ್ತಾರೆ ಆಮೇಲೆ ಹೇಳ್ತೀವಿ. ಕ್ಯಾರಮಲ್ಲಿ ಇವನೇ ಗೆದ್ದಿದ್ದು. ಮೋಸದಾಟ ಆಡ್ಬಿಟ್ಟು ಗೆದ್ದ ಅಷ್ಟೇ. ಮನೆಗೆ ಹೊರಡೋಣ ಅಂತ ಬೋರಲ್ಲ. ಇಬ್ಬರೇ ಬಂದಿರೋದಕ್ಕೆ ಆಬ್ವಿಯಸ್ಲಿ ಬೋರ್ ಆಗ್ತಿತ್ತು. ಬಟ್ ಎಲ್ಲ ಆಯ್ತಲ್ಲ. ಮೇಯ್ನ್ ಇಂಟೆನ್ಷನ್ ಅಂದಿದ್ದು ಇದು ಕ್ಯಾಂಡಲ್ ಲೈಟ್ ಡಿನ್ನರ್.
ಆ್ಯನಿವರ್ಸರಿ ಸೆಲೆಬ್ರೇಷನು ಗೇಮ್ಸ್ ಎಲ್ಲ ಆಡೋಕ್ಕೆ ಇವಾಗ ಮೂಡಿಲ್ಲ. ಸ್ವಿಮ್ಮಿಂಗ್ ಪೂಲ್ದಿತ್ತು, ಸ್ವಿಮ್ಮಿಂಗ್ ಪೂಲು ಮುಗಿಸಿದ್ದೀನಿ ನಾನು. ಸೊ ಇನ್ನೊಂದ್ಸತಿ ಬೀಳ್ಬೇಕು ಅನಿಸ್ತಾ ಇದೆ. ಈ ಪೂಲ್ ನೋಡಿದ್ರೆ ಮಸ್ತಾಗಿದೆ. ಈಗ ಬಟ್ಟೆ ಎಕ್ಸ್ಟ್ರಾ ತಂದಿಲ್ಲ ಆ್ಯಂಡ್ ಇವನು ಬಿಡೋಲ್ಲ ಅಷ್ಟೇ. ಇನ್ನೇನಿಲ್ಲ, ಮನೆಗೆ ಹೋಗ್ತೀವಿ ನಾವು. ಬೈ ಬೋ. ಇನ್ನೇನು ಚೆಕ್ಔಟ್ ಆಗಬೇಕಂದ್ರೆ ಗಾಡಿ ಹತ್ರ ಬಂದರೆ ಗಾಡಿ ಪಂಚರೇ ಆಗೋಗಿದೆ. ಇಲ್ಲಿ ರೋಡ್ ಅಷ್ಟು ಚೆನ್ನಾಗಿದೆ. ಸೊ ಅದಕ್ಕೆ ಇವಾಗ ಅವ್ರು ಕರೆಸ್ತಾರಂತೆ. ಇಲ್ಲೇ 5 ಮಿನಿಟ್ಸ್ ಬರ್ತಾರೆ ಅಂದಿದ್ದಾರೆ. ಸೊ ವೇಟ್ಗೆ ಏನು ಸಂದೇಶ್ ಎಣ್ಣೆನೆ ಅನಿಸ್ತಾಯಿತ್ತು ಏರ್ ಓಡಿಸ್ಬಿಡೋಣ ಅಂತ. ಅವ್ರು ಬಂದು ಬಿಚ್ಕೊಂಡು ಹೋಗಿ ಆಮೇಲೆ ತೊಗೊಂಡು ಬರ್ತಾರಾ? ಗೊತ್ತಿಲ್ಲ, ನೋಡಿಲ್ಲ ನಾನು. ಅವ್ರ ಸೌಂಡಲ್ಲೇ ಹೇಳ್ತಾವ್ರಮ್ಮ. ಕೂಪನ್ಸ್ ಎಲ್ಲ ಬರೀ ಇದಕ್ಕೆ ಹಾಕಿದ್ವಿ ಅವಾಗಿಂದ. ಆರ್ಚರಿಗೆ ಒಂದು ಕೂಪನ್ ಕೊಟ್ಬಿಟ್ಟು ಹೋಯ್ತಾರು. ಒಂದೇ ಹೊಡೆದಿದ್ದು ಅಷ್ಟರಲ್ಲಿ. ಥ್ಯಾಂಕ್ ಯು. ಫೈನಲಿ ಪಂಚರ್ ಎಲ್ಲ ಎಲ್ಲ ಸರಿ ಮಾಡಿಸಿ ಗಾಡಿನ ಹೊರಟಿದ್ವಿ. ಸ್ವಲ್ಪ ಮುಂದೆ ಎಲ್ಲ